ಎಲ್ಲಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕ್ಲಾಸಿಕ್ IAS ಮತ್ತು KS ಸ್ಟಡಿ ಸರ್ಕಲ್ ಸ್ಪರ್ಧಾ ಸ್ಫೂರ್ತಿಯವರ ಸಹಯೋಗದೊಂದಿಗೆ ದಿನಾಂಕ 22/5/2022 ನಡೆಸಿದಂಥ PSI ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡನೇ ಭಾಗ ಇದು. ಆಲ್ರೆಡಿ ಇದರ ಮೊದಲ ಭಾಗವನ್ನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿರುತ್ತೆ, ರೀಸೆಂಟ್ ಅಪ್ಡೇಟ್ಸಲ್ಲೂ ಕೂಡ ಇರುತ್ತೆ, ಹೋಗಿ ನೀವು ನೋಡ್ಕೋಬೋದು. ಇನ್ನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವುದೇ ಅಪ್ಡೇಟ್ಸ್ಗಳು, ಮಾಹಿತಿಗಳು, ಕ್ವಿಜ್ಗಳು ಮತ್ತು ವಿಡಿಯೋಗಳನ್ನು ನೀವು ತಪ್ಪದೆ ಮಿಸ್ ಮಾಡ್ಕೊಳ್ಳದೆ ನೋಡಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ನ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಕ್ಷಣ ಕ್ಷಣದ ಮಾಹಿತಿ ಸಿಗ್ತಾ ಹೋಗುತ್ತೆ. 2011ರ ಜನಗಣತಿ ಪ್ರಕಾರ ಭಾರತದ ಒಟ್ಟಾರೆ ಸಾಕ್ಷರತೆಯ ಪ್ರಮಾಣ ಎಷ್ಟು? ಇಂಪಾರ್ಟೆಂಟ್ ಕ್ವಶನ್ ಇದು ನೋಡಿ. ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲೂ ಇದ್ರ ಕುರಿತಾದಂಥ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಹಾಗಾಗಿ ಜನಗಣತಿ ಬಗ್ಗೆ ಸ್ವಲ್ಪ ಮಾಹಿತಿ, ರೀಸೆಂಟಾಗಿ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಅಪ್ಡೇಟ್ಸ್ಗಳನ್ನೆಲ್ಲ ತೆಗೆದುಕೊಂಡು ಮೊದಲನೇದಾಗಿ ಈ ಪ್ರಶ್ನೆಗೆ ಉತ್ತರ ಒಂದಾಗುತ್ತೆ. ಆಕೆ 74.04 ಒಟ್ಟಾರೆಯಾಗಿ 2011ರ ಜನಗಣತಿಯಲ್ಲಿ ಭಾರತದ ಸಾಕ್ಷರತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ, ಕರ್ನಾಟಕದ ಕೇಳ್ತಾರೆ. ಕರ್ನಾಟಕದ್ದು 75.60. ಇವೆರಡನ್ನು, ಈ ಎರಡು ಅಂಕಿಅಂಶವನ್ನು ಸದಾ ನೆನಪಲ್ಲಿಟ್ಕೊಳ್ಳಿ. 74.04 ಭಾರತದ್ದು, 75.60 ಕರ್ನಾಟಕದ್ದು ಜನಗಣತಿ 2011ರ ಸಾಕ್ಷರತೆಯಲ್ಲಿ. ಓಕೆ, ಇದನ್ನು ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು. ಸೊ ಜನಗಣತಿ 2011ರ ಪ್ರಕಾರ 0.50% ಕಾಂಟ್ರಿಬ್ಯೂಷನ್ ಇದೆ ಓವರಾಲ್ ಜನಸಂಖ್ಯೆಯಲ್ಲಿ ಕರ್ನಾಟಕದಿಂದ. ಓಕೆ, ಇನ್ನು 2001 ಮತ್ತು 2011ರ ದಶಕದ ವೃದ್ಧಿ ದರ ಅಂತ ರೀಸೆಂಟಾಗಿ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಷ್ಟಿರುತ್ತೆ ಅಂದರೆ 17.64%. 2001ನೇ ಇಸ್ವಿಯಿಂದ 2011ನೇ ಇಸ್ವಿಗೆ ದಶಕದ ವೃದ್ಧಿ ದರ ಎಷ್ಟು ಅಂತ ಏನಾದ್ರು ಕೇಳಿದ್ರೆ ನಮ್ಮ ಭಾರತದಲ್ಲಿ 17.64 ಇರುತ್ತೆ, ಕರ್ನಾಟಕದಲ್ಲಿ 15.67 ಇರುತ್ತೆ. ಇವೆರಡು ಕೂಡ ತುಂಬ ಗ್ರೇ ಕ್ವಶನ್ಸ್ ಅಂತ ಹೇಳ್ತೀವಿ. ಭಾಳಷ್ಟು ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳನ್ನು ಜನಗಣತಿಯಿಂದ ಕೇಳಿ ಕನ್ಫ್ಯೂಸ್ ಮಾಡ್ತಾರೆ. ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳು. ಒಂದು ಜನಗಣತಿಯಲ್ಲಿ ಸಾಕ್ಷರತೆ ಬಗ್ಗೆ, ಇನ್ನೊಂದು ದಶಕದ ವೃದ್ಧಿ ದರದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇದನ್ನು ಹೊರತುಪಡಿಸಿದ್ರೆ ಜನಸಾಂದ್ರತೆ ನಮ್ಮ ಭಾರತದ್ದು 382 ಪ್ರತಿ ಚದರ ಕಿಲೋಮೀಟರ್ಗೆ ಇರ್ತಕ್ಕಂಥದ್ದು, ನಮ್ಮ ಕರ್ನಾಟಕದ್ದು 319. ಈ ಎರಡು ಅಂಶಗಳು ಬಹಳ ಇಂಪಾರ್ಟೆಂಟು. ಪರೀಕ್ಷೆಗಳಲ್ಲಿ ತುಂಬ ಸಲ ಜನಸಾಂದ್ರತೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಭಾರತದ್ದು 382, ಕರ್ನಾಟಕದ್ದು 319. ನೆಕ್ಸ್ಟು ಗಣತಿಯಲ್ಲಿ ಇನ್ನೂ ಹೆಚ್ಚು ಕೇಳಿರ್ತಕ್ಕಂಥದ್ದು ಲಿಂಗಾನುಪಾತ. ಸೊ ಭಾರತದಲ್ಲಿ 940 2011ರ ಗಣತಿ ಪ್ರಕಾರ, ಇನ್ನು ಕರ್ನಾಟಕದಲ್ಲಿ 968. ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟು, ತಪ್ಪದೆ ನೀವು ಇದನ್ನು ನೋಡ್ಕೊಂಡಿರಿ. ಇನ್ನು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ ಅಂತ ಪ್ರಶ್ನೆ, ನಗರ ಭಾಗದಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ ಅಂತ ಪ್ರಶ್ನೆ. ಕೆಲವೊಂದು ಪರೀಕ್ಷೆಗಳಿಗೆ ತಕ್ಕಂತೆ, ಆ ಒಂದು ಪರೀಕ್ಷೆಯ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಉದಾಹರಣೆಗೆ ಒಟ್ಟು ಕರ್ನಾಟಕದ ಜನಸಂಖ್ಯೆಯಲ್ಲಿ 38.57% ಜನ ಏನು ಮಾಡ್ತಾರೆ, ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾರೆ. ಅದೇ ರೀತಿ 38 ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಸಂಖ್ಯೆ ಆಗಿದೆ. ಇದನ್ನು ಕೂಡ ಒಂದು ಸಲ ಪರೀಕ್ಷೆಯಲ್ಲಿ ನಿಮಗೆ ಕೇಳಿದರು. ಇನ್ನು ಪರೀಕ್ಷೆಗಳಲ್ಲಿ ಜಾಸ್ತಿ ಕರ್ನಾಟಕದಕ್ಕೆ ಬಂದರೆ ನಿಮ್ಗೆ ಕೇಳ್ತಕ್ಕಂಥದ್ದು ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿರ್ತಕ್ಕಂಥದ್ದು ಬೆಂಗಳೂರು ನಗರ. ಸೊ ಬೆಂಗಳೂರು ನಗರ ಮೊದಲನೇ ಸ್ಥಾನ ಇರ್ತದೆ, ಬೆಳಗಾವಿ ಎರಡನೇ ಸ್ಥಾನ ಇರುತ್ತೆ, ಇನ್ನು ಕೊಡಗು ಕೊನೆ ಸ್ಥಾನದಲ್ಲಿರ್ತದೆ, ಲಾಸ್ಟ್ ಸ್ಥಾನದಲ್ಲಿ ಕೊಡಗು ಇರುತ್ತೆ. ಬೆಂಗಳೂರು ನಗರ ಮತ್ತು ಕೊಡಗು ಮೊದಲ ಮತ್ತು ಕೊನೆ ಸ್ಥಾನದಲ್ಲಿರ್ತಕ್ಕಂಥವು. ಇನ್ನು ಜನಸಾಂದ್ರತೆಯಲ್ಲಿ ಬೆಂಗಳೂರು ನಗರ ಏನಿದೆ ಮೊದಲನೇ ಸ್ಥಾನದಲ್ಲಿರ್ತದೆ ಮತ್ತು ಕೊಡಗು ಕೊನೆ ಸ್ಥಾನದಲ್ಲಿರ್ತದೆ. ಇವೆರಡರಲ್ಲೂ ಕಾಮನ್ ಇದೆ ನೋಡಿ. ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆಗಳ ಪೈಕಿ ಹಾಗೂ ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆಗಳ ಪೈಕಿ ಮೊದಲ ಸ್ಥಾನದಲ್ಲಿ ಬೆಂಗಳೂರು ನಗರ ಇದ್ದರೆ ಕೊನೆ ಸ್ಥಾನದಲ್ಲಿ ಕೊಡಗಿದೆ. ಇವೆರಡನ್ನು ನೀವು ಈಸಿಯಾಗಿ ನೆನಪಲ್ಲಿ ಇಟ್ಕೋಬೋದು. ಇನ್ನು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ, ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಅತಿ ಕಡಿಮೆ ಕೊಡಗು. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ, ಅತಿ ಕಡಿಮೆ ಯಾದಗಿರಿ. ದಕ್ಷಿಣ ಕನ್ನಡ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿದ್ದು, ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆ ಯಾದಗಿರಿ ಆಗಿದೆ. ಇನ್ನು ಲಿಂಗಾನುಪಾತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಉಡುಪಿ 1093, ಅತಿ ಕಡಿಮೆ ಬೆಂಗಳೂರು ನಗರ 908. ಇಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರಲಿ. ಸೊ ಇಷ್ಟು ಪ್ರಶ್ನೆಗಳು ಆಲ್ರೆಡಿ ಎಕ್ಸಾಮಲ್ಲಿ ಬಂದಿರತಕ್ಕಂಥವು. ಇದನ್ನು ಹೊರತುಪಡಿಸಿ ಕೂಡ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಇರ್ತವೆ. ಸರಕುಗಳು ಆಮದು ಮತ್ತು ರಫ್ತುಗಳ ಮೇಲೆ ವಿಧಿಸಲಾಗುವ ತೆರಿಗೆಯನ್ನು ಏನೆಂದು ಕರೆಯುತ್ತಾರೆ? 52ನೇ ಪ್ರಶ್ನೆ.
ಕಸ್ಟಮ್ ಸುಂಕ, ಕಸ್ಟಮ್ ತೆರಿಗೆ, ಅಬಕಾರಿ ಕಸ್ಟಮ್ ಸುಂಕ ಅಂತ ಕರೀತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ 3 ಆಯ್ಕೆಗಳು ಆಗೋದಿಲ್ಲ. ಸರಕುಗಳ ಆಮದು ಮತ್ತು ರಫ್ತುಗಳ ಮೇಲೆ ವಿಧಿಸುವಂಥ ತೆರಿಗೆಯನ್ನು ಅಬಕಾರಿ ಅಂತ ಕರೆಯಲ್ಲ, GST ಅಂತ ಕರೆಯಲ್ಲ, ವ್ಯಾಟ್ ಅಂತ ಕರೆಯಲ್ಲ, ಕಸ್ಟಮ್ ಸುಂಕ ಅಂತ ಕರೀತಾರೆ. ಸೆಂಟ್ರಲ್ ಮೈನಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಕಂಡು ಬರುತ್ತೆ? 53ನೇ ಪ್ರಶ್ನೆ. ಸರಿಯಾದ ಉತ್ತರ ಧನ್ಬಾದ್. ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆ ಕಾರ್ಯವಿಧಾನವು ಒಂದು ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಆರ್ಯ ನ್ಯಾಯಾಂಗ ಕಾರ್ಯವಿಧಾನ. ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಎಂಬ ಶ್ರೇಯಸ್ಸು ಕೆಳಗಿನ ಯಾರಿಗೆ ಸಿಕ್ಕಿದೆ? ಲಾಲ್ ಬಹದ್ದೂರ್ ಶಾಸ್ತ್ರಿ. ರಾಜ್ಯದಲ್ಲಿರುವ ಬಡ ಜನರಿಗೆ 2024ರ ವೇಳೆಗೆ 30.90 ಲಕ್ಷ ಮನೆಗಳನ್ನು ನಿರ್ಮಿಸುವ ಉದ್ದೇಶದಿಂದ ನವರತ್ನಲು ಪೆಡಲಂಟರಕಿ ಎಂಬ ಯೋಜನೆಯು ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತದೆ? ಆಂಧ್ರ. ಕೋತಿಗಳಿಗಾಗಿ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿದ ದಕ್ಷಿಣ ಭಾರತದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಯಾವ ರಾಜ್ಯ ಪಾತ್ರವಾಗಿದೆ? ಸರಿಯಾದಂಥ ಉತ್ತರ ತೆಲಂಗಾಣ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯಗಳು ಯಾವುವು? ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯಗಳು ಯಾವುವು? ಸೊ ಸಂಕೇತಗಳ ಸಹಾಯದಿಂದ ಇದನ್ನು ಓದ್ಕೊಂಡು ಉತ್ತರವನ್ನು ಕೊಡ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಕೂಡ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯಗಳಾಗ್ತವೆ. ಆಯ್ಕೆ 4 ಮೇಲಿನ ಎಲ್ಲವೂ ಸರಿ. 59ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದಂಥ ಉತ್ತರ ಸಂವಿಧಾನದ 75ನೇ ವಿಧಿ ಅನ್ವಯ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯನ್ನು ನೇಮಕ ಮಾಡ್ತಾರೆ. ಇದೊಂದೇ ಇಲ್ಲಿ ಕರೆಕ್ಟ್ ಇರ್ತಕ್ಕಂಥದ್ದು. ಹಾಗಾಗಿ ಆಯ್ಕೆ 3 ಎ ಮಾತ್ರ ಸರಿ. ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 60ನೇ ಪ್ರಶ್ನೆ. ನಮ್ಮ ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತೆ. ಸರಿ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ರಿಟ್ಗಳ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಪ್ರಶ್ನಿಸಬಹುದು ಅಂತಿದೆ. 2ನೇ ಹೇಳಿಕೆ ತಪ್ಪು. 1ನೇ ಹೇಳಿಕೆ ಮಾತ್ರ ಸರಿ. ಆಯ್ಕೆ 1 ಎ ಮಾತ್ರ ಸರಿ. ಭಾರತದ ಲೆಕ್ಕ ನಿಯಂತ್ರಕ ಮಹಾಲೆಕ್ಕ ಪರಿಶೋಧಕರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಇವರ ಕರ್ತವ್ಯ ಮತ್ತು ಅಧಿಕಾರಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? 149. ದ ಬ್ಲೂ ಅಂಬ್ರೆಲಾ ಎಂಬುದು ಕೆಳಗಿನ ಯಾರ ಕಾದಂಬರಿಯಾಗಿದೆ? ರಸ್ಕಿನ್ ಬಾಂಡ್. ಕೆಳಗೆ ಕೊಟ್ಟಿರುವ ಮಂಡಳಿಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ? ರಬ್ಬರ್ ಮಂಡಳಿ ಕೇರಳ ಕೊಟ್ಟಾಯಂ, ಹೊಗೆಸೊಪ್ಪು ಮಂಡಳಿ ಗುಂಟೂರು, ತೆಂಗುನಾರು ಅಭಿವೃದ್ಧಿ ಮಂಡಳಿ ಕೊಚ್ಚಿ. ಎಲ್ಲ ಕರೆಕ್ಟ್ ಇದೆ. ಆಯ್ಕೆ 4 ಮೇಲಿನ ಎಲ್ಲವೂ ಸರಿ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಆಯ್ಕೆ 2 ಹೈಕೋರ್ಟ್ಗಳಿಗೆ ರಿಟ್ ಅನ್ನು ಹೊರಡಿಸುವ ಅಧಿಕಾರವಿಲ್ಲ ಅಂತಿದೆಯಲ್ಲ, ಈ ಹೇಳಿಕೆ ಸರಿ ಇಲ್ಲ, ತಪ್ಪಾಗಿದೆ. ಉಳಿದಂಥ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೈಕೋರ್ಟ್ಗೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ರಾಜ್ಯದ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಇನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸೇರಿದಂತೆ ಎಲ್ಲ ನ್ಯಾಯಾಧೀಶರು 65 ವರ್ಷ ವಯಸ್ಸಾಗುವವರೆಗೆ ಅಧಿಕಾರದಲ್ಲಿ ಇರುತ್ತಾರೆ. 2 ಹೇಳಿಕೆಗಳು ತಪ್ಪು. ಆಯ್ಕೆ 4 ಎ ಮತ್ತು ಬಿ 2 ತಪ್ಪು. ಲೋಕಸಭೆಯ ಸ್ಪೀಕರ್ ಅವರು ಸಭಾ ಸದಸ್ಯರಿಗೆ ಮಾತನಾಡುವುದನ್ನು ನಿಲ್ಲಿಸುವಂತೆ ಹೇಳಬಹುದು ಮತ್ತು ಇನ್ನೊಬ್ಬ ಸದಸ್ಯರಿಗೆ ಮಾತನಾಡಲು ಅವಕಾಶವನ್ನು ನೀಡಬಹುದು. ಈ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಈಲ್ಡಿಂಗ್ ದ ಫ್ಲೋರ್ ಅಂತ ಕರೀತಾರೆ. ಆಯ್ಕೆ 2. ಸಂವಿಧಾನದ ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು? ಇಂಪಾರ್ಟೆಂಟ್ ಕ್ವಶನ್ ಇದು. 31ನೇ ತಿದ್ದುಪಡಿ 1973. ಫಜಲ್ ಅಲಿ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೀವು ಗುರುತಿಸಬೇಕು. ಸೊ ಮೊದಲ 2 ಹೇಳಿಕೆಗಳು ಇದರಲ್ಲಿ ಕರೆಕ್ಟ್ ಇದೆ. ಈ ಆಯೋಗ ಕೇಂದ್ರ ಸರ್ಕಾರವು 1953ರ ಡಿಸೆಂಬರ್ನಲ್ಲಿ ರಚನೆ ಮಾಡಿತು. ಈ ಆಯೋಗವು ಭಾರತದ ಏಕತೆ ಸಮಗ್ರತೆಗೆ ಧಕ್ಕೆ ಬಾರದಂತೆ ರಾಜ್ಯವನ್ನು ಪುನರ್ ರಚಿಸಬೇಕೆಂದು ಶಿಫಾರಸು ಮಾಡಿತ್ತು. ಈ ಆಯೋಗ ಆಗ ಜಾರಿಯಲ್ಲಿದ್ದ ABCD ಎಂಬ 4 ವರ್ಗಗಳ ರಾಜ್ಯಗಳನ್ನು ಮುಂದುವರಿಸಬೇಕೆಂದು ಶಿಫಾರಸು ಮಾಡಿತ್ತು ಅನ್ನೋ ಹೇಳಿಕೆ ತಪ್ಪಾಗಿದೆ. ಮೊದಲ 2 ಸರಿ. ಎ ಮತ್ತು ಬಿ ಮಾತ್ರ ಸರಿ. ರಾಷ್ಟ್ರಪತಿ ಆಕಸ್ಮಿಕ ನಿಧಿಯಿಂದ ಹಣವನ್ನು ವೆಚ್ಚ ಮಾಡಬಹುದಾದ ಸಂದರ್ಭ? 69ನೇ ಪ್ರಶ್ನೆ.
ಸರಿಯಾದಂಥ ಉತ್ತರ 2 ಸಂಸತ್ತಿನ ಅನುಮತಿ ಇಲ್ಲದೆ. 2022ರ ವಿಶ್ವ ವಲಸೆ ಹಕ್ಕಿ ದಿನದ ಥೀಮ್ ಧ್ಯೇಯವಾಕ್ಯವೇನಾಗಿದೆ? ಲೈಟ್ ಪೊಲ್ಯೂಷನ್. 2022ನೇ ಸಾಲಿನ ಥಾಮಸ್ ಕಪ್ಗೆ ಸಂಬಂಧಪಟ್ಟಂತೆ ಹೇಳಿಕೆಗಳಿವೆ. ಅದರಲ್ಲಿ ಸರಿಯಾದಂಥ ಹೇಳಿಕೆ ಯಾವುದು ಅಂತ ನೀವು ಗುರುತಿಸಬೇಕು. 2022ನೇ ಸಾಲಿನ ಈ ಪ್ರಶಸ್ತಿಗೆ ಭಾರತ ಭಾಜನವಾಗಿದೆ. ಥಾಮಸ್ ಕಪ್ ಅನ್ನು ರೀಸೆಂಟ್ ಆಗಿ ಗೆದ್ದಿದ್ದಾರೆ. ಭಾರತ ಸತತ 3ನೇ ಬಾರಿಗೆ ಪ್ರಶಸ್ತಿಗೆ ಭಾಜನವಾಗಿದೆ. ಸೊ ಇದು ತಪ್ಪು. ಇನ್ನು ಥಾಮಸ್ ಕಪ್ ಅನ್ನೋದು ಗಾಲ್ಫ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ಸೊ ಮೊದಲ ಹೇಳಿಕೆ ಮಾತ್ರ ಸರಿ, ಎ ಮಾತ್ರ ಸರಿ. ಇತ್ತೀಚೆಗೆ ಭಾರತ ಟ್ಯಾಪ್ ಎಂಬ ಉಪಕ್ರಮವನ್ನು ಕೆಳಗಿನ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೈರ್ಸ್. PM ವಾಣಿ ಯೋಜನೆಯ ವಿಸ್ತೃತ ರೂಪವೇನು? ಸರಿಯಾದಂಥ ಉತ್ತರ ಆಯ್ಕೆ 1, ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಸ್ಕೀಮ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಇತ್ತೀಚೆಗೆ ರಾಜೀವ್ ಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕವಾಗಿದ್ದಾರೆ. ಹೇಳಿಕೆ ಸರಿ. ರಾಷ್ಟ್ರಪತಿ ಚುನಾವಣೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವುದರ ಚುನಾವಣಾ ಆಯೋಗದ ಪ್ರಮುಖ ಕರ್ತವ್ಯವಾಗಿದೆ. ಸೊ ಇದು ತಪ್ಪು. ಮೊದಲನೇ ಹೇಳಿಕೆ ಮಾತ್ರ ಸರಿ, ಆಯ್ಕೆ 1, ಎ ಮಾತ್ರ ಸರಿ. ಮತ್ತೆ ಹೇಳಿಕೆಗಳಿವೆ. 75ನೇ ಪ್ರಶ್ನೆ. ಇತ್ತೀಚೆಗೆ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ UAE ಸ್ವಾತಂತ್ರ್ಯ ಪಡೆದ ನಂತರ ಆಯ್ಕೆಯಾದ 3ನೇ ಅಧ್ಯಕ್ಷರೆಂಬ ಕೀರ್ತಿಗೆ ಇವರು ಭಾಜನರಾಗಿದ್ದಾರೆ. ಇದು ಕೂಡ ಸರಿ ಇರೋದ್ರಿಂದ ಆಯ್ಕೆ 3, ಎ ಮತ್ತು ಬಿ ಎರಡೂ ಸರಿ. ಇತ್ತೀಚೆಗೆ ನಿಧನರಾದ ಮಾಜಿ ಕ್ರಿಕೆಟಿಗ ಆಂಡ್ರೂ ಸೈಮಂಡ್ಸ್ ಅವರು ಕೆಳಗಿನ ಯಾವ ದೇಶಕ್ಕೆ ಸಂಬಂಧಪಡುತ್ತಾರೆ? ಆಸ್ಟ್ರೇಲಿಯಾ. ಇತ್ತೀಚೆಗೆ ಸ್ಕೈ ಬ್ರಿಡ್ಜ್ 721 ಎಂಬ ಹೆಸರಿನ ವಿಶ್ವದ ಅತಿ ಉದ್ದದ ತೂಗು ಸೇತುವೆ ಪ್ರವಾಸಿಗರಿಗಾಗಿ ಕೆಳಗಿನ ಯಾವ ದೇಶದಲ್ಲಿ ಅನಾವರಣಗೊಳಿಸಲಾಗಿದೆ? ಚೆಕ್ ಗಣರಾಜ್ಯ. 2022 ಮತ್ತು 23ನೆಯ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಸಂಜೀವ್ ಬಜಾಜ್. ಮೇ 2022ರಲ್ಲಿ ಬ್ರಿಕ್ಸ್ ಆರೋಗ್ಯ ಮಂತ್ರಿಗಳ 12ನೇ ಸಭೆಯಲ್ಲಿ ಸಾಂಕ್ರಾಮಿಕ ಆರಂಭಿಕ ಎಚ್ಚರಿಕೆ ವ್ಯವಸ್ಥೆಯನ್ನು ಪ್ರಾರಂಭಿಸಲು ಬ್ರಿಕ್ಸ್ ದೇಶಗಳು ಒಪ್ಪಿದವು. ಹಾಗಾದರೆ ಈ ಸಭೆಯನ್ನು ಆಯೋಜಿಸಿದ ದೇಶ ಯಾವುದು? ಚೀನಾ. ಇತ್ತೀಚೆಗೆ ಗಡಿಯಾಚೆಗಿನ ರಫ್ತು ಮತ್ತು ಆಮದುಗಳ ವಹಿವಾಟಿಗಾಗಿ ಟ್ರೇಡ್ ನೆಕ್ಸ್ಟ್ ಎಂಬ ಹೆಸರಿನ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದ ಭಾರತೀಯ ಬ್ಯಾಂಕು ಯಾವುದು? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಗ್ಲೋರಿಫಿಕೇಷನ್ಸ್ ಎಂಬ ಪದದಲ್ಲಿರುವ 5ನೇ ಮತ್ತು 12ನೇ ಅಕ್ಷರಗಳ ಪರಸ್ಪರ ಸ್ಥಳ ಬದಲಾವಣೆ ಮಾಡಿ ಅವುಗಳಂತೆಯೇ 4 ಮತ್ತು 14ನೇ ಅಕ್ಷರಗಳು, 3 ಮತ್ತು 10ನೇ ಅಕ್ಷರಗಳು, 2 ಮತ್ತು 11ನೇ ಅಕ್ಷರಗಳು, 1 ಮತ್ತು 13ನೇ ಅಕ್ಷರಗಳ ಪರಸ್ಪರ ಸ್ಥಳ ಬದಲಾವಣೆಯನ್ನು ಮಾಡಿದರೆ ಬದಲಾವಣೆಯ ನಂತರ ಬಲಬದಿಯಿಂದ 12ನೇ ಅಕ್ಷರ ಯಾವುದು? ಟಿ ಬರುತ್ತೆ. PQRS ಎಂಬ 4 ಜನ ಸ್ನೇಹಿತರು ಕ್ಯಾರಂ ಆಡುತ್ತಿದ್ದಾರೆ. PR ಮತ್ತು SQ ಅವರು ಪರಸ್ಪರ ಪಾರ್ಟ್ನರ್ಗಳಾಗಿದ್ದಾರೆ. S ಅವರ ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತಿರುವವರು R ರವರ ಬಲಕ್ಕೆ ಇದ್ದಾರೆ. ಹಾಗಾದರೆ Q ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ? ಸರಿಯಾದಂಥ ಉತ್ತರ ದಿಕ್ಕು. ಮೀರ್ ಸೇಠ್ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಆಯ್ಕೆ 1, ಎಲ್ಲ ಕೈಮಗ್ಗಗಳ ಅಭಿವೃದ್ಧಿ. ಪಾಸ್ ಆದ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿಯು ಆರಂಭದಿಂದ 16, ಕೊನೆಯಿಂದ 29ನೇ ಸ್ಥಾನದಲ್ಲಿದ್ದಾರೆ. ತರಗತಿಯಲ್ಲಿದ್ದ 6 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿಲ್ಲ. 5 ಜನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಹಾಗಾದರೆ ಮೊದಲ ತರಗತಿಯಲ್ಲಿದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 55. 60 ಜನರ ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ಹುಡುಗರ 2ರಷ್ಟು ಹುಡುಗಿಯರು ಇದ್ದಾರೆ. ಆರಂಭದಿಂದ 17ನೇ ಸ್ಥಾನದಲ್ಲಿರುವ ಸಂಜೀವನಿಗಿಂತ ಮೊದಲು ಈ ಪಟ್ಟಿಯಲ್ಲಿ 9 ಜನ ಹುಡುಗಿಯರು ಇದ್ದಾರೆ. ಸಂಜೀವರ ನಂತರ ಈ ಪಟ್ಟಿಯಲ್ಲಿ 9 ಜನ ಹುಡುಗಿಯರು ಇದ್ದಾರೆ. ಸಂಜೀವ್ರವರ ನಂತರ ಆ ಪಟ್ಟಿಯಲ್ಲಿ ಎಷ್ಟು ಜನ ಹುಡುಗಿಯರಿದ್ದಾರೆ? 12.
ಒಂದು ರೈಲಿನಲ್ಲಿ 15% ಜನ ಹವಾನಿಯಂತ್ರಿತ ಬೋಗಿಯಲ್ಲಿ ಮತ್ತು 35% ಜನ ಪ್ರಥಮ ದರ್ಜೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ಹಾಗಾದರೆ ದ್ವಿತೀಯ ದರ್ಜೆ ಬೋಗಿಯಲ್ಲಿ ಪ್ರಯಾಣ ಮಾಡುತ್ತಿರುವವರ ಶೇಕಡ ಪ್ರಮಾಣ ಎಷ್ಟು? ಸೊ ಇಲ್ಲ 50 ಆಯಿತು, ಇನ್ನು 50. ಅಶೋಕನು ವಾರ್ಷಿಕ ಬಡ್ಡಿದರ 6 ರೂಪಾಯಿಯಂತೆ ಒಂದು ಮೊತ್ತವನ್ನು ಮೊದಲ 2 ವರ್ಷಗಳಿಗೆ ಸಾಲವಾಗಿ ಪಡೆಯುತ್ತಾನೆ. ಮುಂದಿನ 3 ವರ್ಷಗಳಿಗೆ ವಾರ್ಷಿಕ ಬಡ್ಡಿದರ 9ರಂತೆ 5 ವರ್ಷಗಳ ನಂತರ ಅವಧಿಗೆ ವಾರ್ಷಿಕ ಬಡ್ಡಿದರ 14ರಂತೆ ಪಡೆಯುತ್ತಾನೆ. ಅವನು ಒಟ್ಟು ಬಡ್ಡಿ 11,400 ರೂಪಾಯಿಗಳನ್ನು 9 ವರ್ಷಗಳ ಕೊನೆಯಲ್ಲಿ ಪಾವತಿಸಿದರೆ ಅವನು ಸಾಲವಾಗಿ ಪಡೆದಂಥ ಹಣ ಎಷ್ಟು? ಅಸಲು 12,000. 20 ವರ್ಷಗಳ ಹಿಂದೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟಿತ್ತು. 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಿದ್ದರೆ ಮಗನ ಈಗಿನ ವಯಸ್ಸೆಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 32. ಸೊ ಸುಲಭ ಇದೆ, ಇದನ್ನು ಮಾಡಿ ನೋಡಿ, ಈಸಿಯಾಗಿ ನಿಮಗೆ ಆನ್ಸರು ಸಿಗುತ್ತೆ. ಕೆಳಗಿನ ಪ್ರಪಂಚದ ಪ್ರಮುಖ ಸ್ಥಳೀಯ ಮಾರುತಗಳು ಮತ್ತು ವಿವಿಧ ಸ್ಥಳಗಳಿಗೆ ಅವುಗಳು ಕರೆಯಲಾಗುವ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಜೋಡಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಗುರುತಿಸಬೇಕು. ಭಾರತ ಲೂ, ಆಸ್ಟ್ರೇಲಿಯಾ ಬ್ರಿಕ್ಫಿಲ್ಡರ್, ಸಹಾರಾ ಮರುಭೂಮಿ ಸಿರಾಕೋ. ಎಲ್ಲ ಸರಿಯಾಗಿದೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ಸಮುದ್ರಗಳ ಸಮ ಆಳವನ್ನು ಸೂಚಿಸುವ ಕಾಲ್ಪನಿಕ ರೇಖೆಗಳಿಗೆ ಡ್ಯಾಶ್ ಎನ್ನುವರು. ಸರಿಯಾದ ಉತ್ತರ ಐಸೋಬಾತ್ ರೇಖೆಗಳು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಗುರುತಿಸಿ. ಡೇವಿಡ್ಸ್ ಜಲಸಂಧಿ ಪಶ್ಚಿಮ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾದ ಬಾಫಿನ್ ದ್ವೀಪದ ನಾನಾವುಟ್ ನಡುವೆ ಇದೆ. ಇದು ಮೊದಲನೇ ಹೇಳಿಕೆ. ಈ ಹೇಳಿಕೆ ಸರಿಯಾಗಿದೆ. ಪ್ರಪಂಚದ ಅತಿ ಉದ್ದವಾದ ಜಲಸಂಧಿ ಅನ್ನೋ 2ನೇ ಹೇಳಿಕೆ ತಪ್ಪಾಗಿದೆ. ಆಯ್ಕೆ 1 ಎ ಸರಿ, ಬಿ ತಪ್ಪು. ಸಾಗರಗಳ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಸಮುದ್ರ ಪರ್ವತಗಳು ಮತ್ತು ಗುಯೆಟ್ಸ್ಗಳು ಕಂಡುಬರುತ್ತವೆ? ಆಳಸಾಗರದ ಮೈದಾನ ಪ್ರದೇಶ. ಈ ಕೆಳಗಿನವುಗಳಲ್ಲಿ ಶೀತ ಸಾಗರದ ಪ್ರವಾಹಗಳು ಯಾವುವಾಗಿವೆ? ಸೊ ಕೆನರಿ ಪ್ರವಾಹ ಅನ್ನೋದು ಶೀತ ಸಾಗರ ಪ್ರವಾಹ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಮಾತ್ರ ಸರಿ. ಹೇಳಿಕೆಗಳಿವೆ. 94ನೇ ಪ್ರಶ್ನೆ 2 ಕೂಡ ಸರಿ ಇದೆ. ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಅಂತ ಕರೀತಾರೆ. ಜಾರ್ಖಂಡ್ ಮತ್ತು ಒಡಿಶಾ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳು. ಚುನಾವಣಾ ತಕರಾರು ಅರ್ಜಿಗಳನ್ನು ತೀರ್ಮಾನಿಸುವುದು ಈ ಅಧಿಕಾರವನ್ನು ಕೆಳಗಿನ ಯಾವುದು ಹೊಂದಿದೆ ಅಂತ 95ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಹೈಕೋರ್ಟ್ಗಳು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂವಿಧಾನ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. 1950ರಲ್ಲಿ ಮೊದಲ ಬಾರಿಗೆ ತಿದ್ದುಪಡಿಯನ್ನು ಮಾಡಲಾಯಿತು. 2 ಹೇಳಿಕೆಗಳಿವೆ. ಸೊ ಮೊದಲನೇ ಹೇಳಿಕೆ ಮಾತ್ರ ಸರಿ. ಅಲ್ಲಿಗೆ ನಮ್ಮ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಆಗಿದೆ. ಬಟ್ ಸಂವಿಧಾನದ ಮೊಟ್ಟ ಮೊದಲ ತಿದ್ದುಪಡಿ ಯಾವಾಗಾಯಿತು ಅಂತ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರವನ್ನು ಬರೆಯಿರಿ. ವಿಶ್ವದ ಸಾಮಾಜಿಕ ಭದ್ರತೆಯ ವರದಿಯನ್ನು ಕೆಳಕಂಡ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ILO. ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಕೆಳಕಂಡ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? 1960. ವಿಶ್ವ ಅರಣ್ಯ ದಿನಾಚರಣೆಯನ್ನು ಈ ಕೆಳಕಂಡ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 22. ಇನ್ನು MF ಹುಸೇನ್ ರವರನ್ನು ಏನೆಂದು ಕರೆಯಲಾಗುತ್ತಿತ್ತು? ಭಾರತದ ಪಿಕಾಸೋ. ಇದಿಷ್ಟು ಕ್ವಶನ್ ಪೇಪರ್ನ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ಪ್ರಶ್ನೆ ಪತ್ರಿಕೆಯನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.